ಅದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು SSLC ವಿಜ್ಞಾನ ಭಾಗ 2ರಲ್ಲಿನ ಪಾಠ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅಂತಕ್ಕಂಥ ಪಾಠದಲ್ಲಿ ಪಠ್ಯ ಆಧಾರಿತ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಆಲ್ರೆಡಿ SSLCಯ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಕ್ವಶನ್ಸ್ ಆನ್ಸರ್ಸ್ಗಳನ್ನು ನಿಮ್ಮ ಎಕ್ಸಾಮ್ಗೆ ಯೂಸ್ ಆಗ್ತಕ್ಕಂಥ ಪಾಸಿಂಗ್ ಪ್ಯಾಕೇಜ್ ಎಲ್ಲವುಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಪ್ರಶ್ನೆ 1, ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ DNA ಸ್ವಪ್ರತೀಕರಣದ ಮಹತ್ವವೇನು? ಉತ್ತರ, ತಂದೆ ತಾಯಿಗಳಿಂದ ಮುಂದಿನ ಪೀಳಿಗೆಯ ಗುಣಗಳನ್ನು ಗಳಿಸಲು DNA ಅಣುಗಳ ರೂಪದಲ್ಲಿ ಬೇಕಾದ ಮಾಹಿತಿಯನ್ನು ಒಂದು ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿರುವ ವರ್ಣತಂತುಗಳು ಹೊಂದಿರ್ತವೆ. ನ್ಯೂಕ್ಲಿಯಸ್ನಲ್ಲಿರುವ DNA ಪ್ರೋಟೀನ್ಗಳನ್ನು ಸಂಶ್ಲೇಷಿಸುವ ಮಾಹಿತಿಯ ಆಕಾರವಾಗಿದೆ. ಆದ್ದರಿಂದ ಈ DNA ಪ್ರತಿಯನ್ನು ಸೃಷ್ಟಿಸೋದು ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಒಂದು ಮೂಲ ಘಟನೆಯಾಗಿದೆ ಅಂತ ಬರಿಬೇಕು. ಪ್ರಶ್ನೆ 2, ಭಿನ್ನತೆಯು ಒಂದು ಪ್ರಭೇದಕ್ಕೆ ಉಪಯುಕ್ತ ಆದರೆ ಒಂದು ಜೀವಿಗೆ ಅಗತ್ಯವಿಲ್ಲ, ಏಕೆ? ಒಂದು ವೇಳೆ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳ ಸಮುದಾಯ ಒಂದು ನಿರ್ದಿಷ್ಟ ಆವಾಸಕ್ಕೆ ಹೊಂದಿಕೊಂಡಿದ್ದರೆ ಮತ್ತು ಆಕಸ್ಮಿಕವಾಗಿ ಆ ಆವಾಸ ತೀವ್ರವಾದ ಬದಲಾವಣೆಗೆ ಒಳಗಾದರೆ ಆ ಜೀವಿ ಸಮುದಾಯ ನಶಿಸಿ ಹೋಗಬಹುದು. ಆದರೆ ತನ್ನಲ್ಲಿ ಅಗತ್ಯ ಬದಲಾವಣೆ ಮಾಡಿಕೊಂಡು ಜೀವಿಯು ಹೊಸ ಆವಾಸಕ್ಕೆ ಹೊಂದಿಕೊಂಡು ಸಂತಾನೋತ್ಪತ್ತಿ ನಡೆಸಿ ಪ್ರಭೇದದ ಮುಂದುವರಿಕೆಗೆ ಸಹಕಾರಿಯಾಗಿದೆ ಅಂತ ಬರಿಬೇಕು. 3ನೇ ಪ್ರಶ್ನೆ, ದ್ವಿವಿದಳನವು ಬಹುವಿದಳನಕ್ಕಿಂತ ಹೇಗೆ ಭಿನ್ನವಾಗಿದೆ? ಇಲ್ಲಿ ಏನು ಮಾಡಬೇಕಂದ್ರೆ ವ್ಯತ್ಯಾಸ ಬರಿಬೇಕು. ಬಹುವಿದಳನ ಮತ್ತು ದ್ವಿವಿದಳನ ಮತ್ತು ಬಹುವಿದಳನ. ದ್ವಿವಿದಳನ 2 ಜೀವಿಗಳನ್ನು ಉಂಟು ಮಾಡಿದ್ರೆ ಬಹುವಿದಳನ 2ಕ್ಕಿಂತ ಹೆಚ್ಚು ಜೀವಿಗಳನ್ನು ಉಂಟು ಮಾಡ್ತದೆ. ಆಮೇಲೆ ಇದು ಅನುಕೂಲಕರ ಪರಿಸ್ಥಿತಿಯಲ್ಲಿ ನಡೀತದೆ, ಇದು ಅನುಕೂಲಕರ ಮತ್ತು ಅನನುಕೂಲಕರ ಎರಡೂ ಪರಿಸ್ಥಿತಿಯಲ್ಲಿ ನಡೀತದೆ. ಇದು ನ್ಯೂಕ್ಲಿಯಸ್ ಕೇವಲ ಒಂದು ಬಾರಿ ವಿಭಜಿಸಿ 2 ಮರಿಕೋಶಗಳನ್ನು ಉತ್ಪತ್ತಿ ಮಾಡಿದ್ರೆ ಇಲ್ಲಿ ನ್ಯೂಕ್ಲಿಯಸ್ ಪದೇ ಪದೇ ವಿಭಜನೆ ಆಗ್ತದೆ. ಅನೇಕ ಮರಿಕೋಶಗಳನ್ನು ಬಹುವಿದಳನದಲ್ಲಿ ಉತ್ಪತ್ತಿ ಆಗ್ತವೆ. 4ನೇ ಪ್ರಶ್ನೆ, ಒಂದು ವೇಳೆ ಬೀಜಕಗಳ ಮೂಲಕ ಒಂದು ಜೀವಿಯು ಸಂತಾನೋತ್ಪತ್ತಿ ನಡೆಸಿದರೆ ಅದಕ್ಕಾಗುವ ಪ್ರಯೋಜನವೇನು? ಉತ್ತರ, ಈ ಬೀಜಕಗಳು ಚಿಕ್ಕ ದುಂಡಗಿನ ರಚನೆಗಳಾಗಿರೋದ್ರಿಂದ ಗಾಳಿಯ ಮೂಲಕ ಪ್ರಸರಣ ಹೊಂದುತ್ತದೆ. ಇವು ದಪ್ಪವಾದ ಭಕ್ತಿಯಿಂದ ಆವೃತವಾಗಿರುವುದರಿಂದ ಹವಾಮಾನ ವೈಪರೀತ್ಯದಂಥ ಕಠಿಣ ಪರಿಸ್ಥಿತಿಗಳಲ್ಲಿ ಬದುಕುಳಿದು ಸಂತಾನೋತ್ಪತ್ತಿ ನಡೆಸ್ತವೆ. 5ನೇ ಪ್ರಶ್ನೆ, ಹೆಚ್ಚು ಸಂಕೀರ್ಣ ಜೀವಿಗಳು ಪುನರುತ್ಪಾದನೆಯ ಮೂಲಕ ಹೊಸ ಜೀವಿಗಳನ್ನು ಏಕೆ ಸೃಷ್ಟಿಸಲಾರವು ಎಂಬುದಕ್ಕೆ ಕಾರಣಗಳನ್ನು ಕೊಡಿ. ಉತ್ತರ, ಹೆಚ್ಚು ಸಂಕೀರ್ಣ ಜೀವಿಗಳು ಸಂಪೂರ್ಣ ಭಿನ್ನತೆ ಹೊಂದಿರುವ ಅನೇಕ ವಿಧದ ಜೀವಕೋಶಗಳನ್ನು ಹೊಂದಿರೋದ್ರಿಂದ ಈ ವಿಧಾನ ಅವುಗಳಲ್ಲಿ ಕಾರ್ಯಸಾಧುವಲ್ಲ. ಸಂಕೀರ್ಣ ಜೀವಿಗಳಲ್ಲಿ ಪುನರುತ್ಪಾದನೆಯು ನರ ಮತ್ತು ಹಾರ್ಮೋನುಗಳ ನಿಯಂತ್ರಣದಲ್ಲಿದೆ. ವಿಘಟನೆಯಿಂದ ದೇಹ ಭಾಗಗಳು ಸಂಪೂರ್ಣ ಜೀವಿಯಾಗಿ ಬೆಳೆಯಲು ಅವುಗಳಿಗೆ ಯಾವುದೇ ನರ ಸಂವೇದನೆ ಹಾಗೂ ಹಾರ್ಮೋನ್ಗಳ ಸಂವೇದನೆ ದೊರಕುವುದಿಲ್ಲ ಅಂತ ಬರಿಬೇಕು. 6ನೇ ಪ್ರಶ್ನೆ, ಕೆಲವು ವಿಧದ ಸಸ್ಯಗಳನ್ನು ಬೆಳೆಸಲು ಕಾಯಜ ಸಂತಾನೋತ್ಪತ್ತಿ ಏಕೆ ರೂಢಿಯಲ್ಲಿದೆ? ಅಥವಾ ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳು ಅಂತ ಕೇಳ್ತಾರೆ. ಮುಖ್ಯವಾಗಿ ಇದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕೃಷಿ ಮಾಡುವಿಕೆಯಂಥ ವಿಧಾನಗಳಲ್ಲಿ ಕೃಷಿ ಉದ್ದೇಶಕ್ಕಾಗಿ ಬಳಸ್ತೀವಿ. ಈ ವಿಧಾನದಿಂದ ಬೆಳೆದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂ ಮತ್ತು ಹಣ್ಣನ್ನು ಬಿಡ್ತವೆ. ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯ ಕಳೆದುಕೊಂಡ ಸಸ್ಯಗಳಲ್ಲಿ ಈ ವಿಧಾನಗಳು ಸಂತಾನೋತ್ಪತ್ತಿಯನ್ನು ಸಾಧ್ಯ ಮಾಡ್ತವೆ. ಈ ವಿಧಾನದಲ್ಲಿ ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಅನುವಂಶೀಯವಾಗಿ ಪೋಷಕ ಸಸ್ಯಗಳನ್ನು ಬಹುತೇಕ ಹೋಲ್ತವೆ ಅಂತ ಬರಿಬೇಕು. 7ನೇ ಪ್ರಶ್ನೆ, ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ DNA ಸ್ವಪ್ರತೀಕರಣವು ಏಕೆ ಒಂದು ಅತ್ಯಗತ್ಯ ಭಾಗವಾಗಿದೆ? ಉತ್ತರ, ಈ ಸಂತಾನೋತ್ಪತ್ತಿ ಸಮಯದಲ್ಲಿ DNA ಸ್ವಪ್ರತೀಕರಣದಲ್ಲಿನ ಸ್ಥಿರತೆಯು ಜೀವಿಯ ದೇಹವಿನ್ಯಾಸದ ಲಕ್ಷಣಗಳನ್ನು ನಿರ್ವಹಣೆ ಮಾಡ್ತದೆ. ಅದು ಜೀವಿಯು ನಿರ್ದಿಷ್ಟ ಆವಾಸವನ್ನು ಬಳಸಿಕೊಳ್ಳಲು ಅನುವು ಮಾಡ್ತದೆ. ಈ ಕಾರಣದಿಂದ DNA ಸ್ವಪ್ರತೀಕರಣವು ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಅತ್ಯಗತ್ಯ ಭಾಗವಾಗಿದೆ ಅಂತ ಬರಿಬೇಕು. ಮುಂದೆ ಪರಾಗಸ್ಪರ್ಶ ಪ್ರಕ್ರಿಯೆ ನಿಷೇಚನಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದರೆ ವ್ಯತ್ಯಾಸ ಬರಿಬೇಕು. ಇಲ್ಲಿ ಹೂವಿನ ಕೇಸರಗಳಿಂದ ಪರಾಗ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವ ಪ್ರಕ್ರಿಯೆ. ಇದು ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗ ಹೊಂದುವ ಪ್ರಕ್ರಿಯೆ. ಇದು ಭೌತ ಪ್ರಕ್ರಿಯೆ, ಇದು ಜೈವಿಕ ಪ್ರಕ್ರಿಯೆ. ಇದು ಬೀಜಗಳನ್ನು ಉತ್ಪತ್ತಿ ಮಾಡುವ ಸಸ್ಯಗಳಲ್ಲಿ ಮಾತ್ರ ಕಂಡು ಬರ್ತದೆ. ಇದು ಸಸ್ಯ ಮತ್ತು ಅನೇಕ ವಿಧದ ಪ್ರಾಣಿಗಳಲ್ಲಿ ಕಂಡು ಬರ್ತದೆ ಅನ್ನೋದನ್ನು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ವೀರ್ಯಕೋಶಿಕೆ ಮತ್ತು ಈ ಪ್ರೋಸ್ಟೇಟ್ ಗ್ರಂಥಿಗಳ ಕಾರ್ಯವೇನು? ಇಲ್ಲಿ ಇವು ತಮ್ಮ ಸ್ರವಿಕೆಯನ್ನು ವೀರ್ಯನಾಳಕ್ಕೆ ಸ್ರವಿಸ್ತವೆ. ವೀರ್ಯಾಣುಗಳಿಗೆ ಪೋಷಣೆ ಮತ್ತು ಅವುಗಳ ಸಾಗಾಣಿಕೆಯನ್ನು ಸುಲಭ ಮಾಡ್ತವೆ.
ಇನ್ನು ಪ್ರೌಢಾವಸ್ಥೆಯ ಸಮಯದಲ್ಲಿ ಹುಡುಗಿಯರಲ್ಲಿ ಕಂಡುಬರುವ ಬದಲಾವಣೆಗಳನ್ನು ಕೇಳಿದ್ದಾರೆ. ಅಲ್ಲಿ ಕಂಕುಳ ಹಾಗೂ ಜನನಾಂಗದ ಭಾಗಗಳಲ್ಲಿ ದಟ್ಟವಾದ ಕೂದಲು ಬರ್ತವೆ. ಸ್ತನಗಳ ಗಾತ್ರ ದೊಡ್ಡದಾಗುವಿಕೆ, ಸ್ತನಾಗ್ರದ ತೊಟ್ಟುಗಳು ದಟ್ಟವಾದ ಬಣ್ಣವನ್ನು ಹೊಂದುತ್ತವೆ. ಮಾಸಿಕ ಋತುಚಕ್ರ ಪ್ರಾರಂಭ ಆಗ್ತದೆ. ಮುಂದಿನ ಪ್ರಶ್ನೆ, ತಾಯಿಯ ದೇಹದೊಳಗೆ ಭ್ರೂಣವು ಹೇಗೆ ಪೋಷಣೆಯನ್ನು ಪಡೀತದ? ಇಲ್ಲಿ ಜರಾಯು ಅಂತಕ್ಕಂಥ ವಿಶೇಷ ಅಂಗಾಂಶದ ಮೂಲಕ ತಾಯಿಯ ರಕ್ತದಿಂದ ಪೋಷಣೆ ಪಡೀತದ. ಈ ಜರಾಯು ತಟ್ಟೆಯಂಥ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಗಳಿಗೆ ಹುದುಗಿಕೊಂಡಿರ್ತದೆ. ಇದು ಭ್ರೂಣದ ಭಾಗದಲ್ಲಿ ವಿಲೈಗಳನ್ನು ಹೊಂದಿದ್ದು ಗ್ಲೂಕೋಸ್, ಅಮೈನೋ ಆಮ್ಲಗಳು, ವಿಟಮಿನ್ಗಳಂಥ ಪೋಷಕಾಂಶಗಳು ತಾಯಿಯ ರಕ್ತದಿಂದ ವಿಸರಣೆಯ ಮೂಲಕ ಜರಾಯುವನ್ನು ಸೇರಿ ಅಲ್ಲಿಂದ ಹೊಕ್ಕಳು ಬಳ್ಳಿಯ ಮೂಲಕ ಭ್ರೂಣವನ್ನು ತಲುಪಿಸ್ತದೆ. ಇನ್ನು 12ನೇ ಪ್ರಶ್ನೆ ಇತ್ತು, ಒಬ್ಬ ಮಹಿಳೆ ಕಾಪರ್ ಟೀಯನ್ನು ಬಳಸ್ತಿದ್ರೆ ಅದು ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ರೋಗಗಳಿಂದ ಅವಳನ್ನು ರಕ್ಷಿಸಲು ನೆರವಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲ, ಏಕೆಂದರೆ ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ರೋಗಗಳು ಯೋನಿಯಲ್ಲಿನ ದೇಹದ್ರವಗಳ ಸಂಪರ್ಕದಿಂದ ಹರಡುತ್ತದೆ ಅಂತ ಬರೆದ್ರೆ ಸಾಕು. ಇಷ್ಟು ಈ ಪಾಠದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳಿತ್ತು. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.